ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ. ಮೊಟ್ಟ ಮೊದಲ ಬಾರಿಗೆ ಬಾಂಬೆ ವಿಶ್ವವಿದ್ಯಾಲಯದೊಳಗ ಸಮಾಜಶಾಸ್ತ್ರದ ಪ್ರತ್ಯೇಕ ವಿಭಾಗವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ GS ಗುರಿ ಅವರಿಗೆ ಸಲ್ಲದು. ನೆಕ್ಸ್ಟ್ MN ಶ್ರೀನಿವಾಸ್, ಕರ್ನಾಟಕದ ಮೈಸೂರಿನವರು. ಇವರು ಸಮಾಜಶಾಸ್ತ್ರವನ್ನು ಕರ್ನಾಟಕದಲ್ಲಿ ಬೆಳವಣಿಗೆ ಮಾಡಿರ್ತಕ್ಕಂಥವ್ರು. ಇವರು 3 ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಇವರೇ ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಯಾವ್ದಾದ್ರು ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ ಮತ್ತು ಪ್ರಬಲ ಜಾತಿಗಳು ಅಂತಕ್ಕಂಥ ಪರಿಕಲ್ಪನೆಗಳನ್ನ ಪರಿಚಯ ಮಾಡಿರ್ತಕ್ಕಂಥ ಜಗತ್ತಿಗೆ ಆ ಪರಿಕಲ್ಪನೆಗಳನ್ನು ತಿಳಿಸಿರ್ತಕ್ಕಂಥ ಕೀರ್ತಿ MN ಶ್ರೀನಿವಾಸರಿಗೆ ಸಲ್ಲುತ್ತೆ. ಮೂರನೇದು ಬಂಧುತ್ವ, ಕಿನ್ಶಿಪ್ ಅಂಡ್ ಆರ್ಗನೈಸೇಷನ್ ಬಗ್ಗೆ ಅತಿ ಹೆಚ್ಚು ಸಂಶೋಧನೆಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಇರಾವತಿ ಕರ್ವೆ ಅವರಿಗೆ ಸಲ್ಲುತ್ತೆ. ಇವರು ಡಾಕ್ಟರ್ GS ಗುರಿ ಅವರ ವಿದ್ಯಾರ್ಥಿನಿಯಾಗಿರ್ತಕ್ಕಂಥವ್ರು. ಇವರು ಸಮಾಜಶಾಸ್ತ್ರವನ್ನು ಬೆಳವಣಿಗೆ ಮಾಡಿರ್ತಕ್ಕಂಥವ್ರು. ನಂತರ ಇವರು ಇವರು ಭಾರತೀಯ ಸಮಾಜಶಾಸ್ತ್ರಜ್ಞರು ಡಾಕ್ಟರ್ GS ಗುರಿ. ಇವರ ಕಾಲ 1893ರಿಂದ 1984ರವರೆಗೆ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಂಪರ್ಕ ಮತ್ತು ಸಂವಹನದ ಕುರಿತು ಒಂದು ಚಿಕ್ಕ ಪ್ರಯೋಗವನ್ನು ಮಾಡೋಣ. ಪ್ರಯೋಗ ಏನು ಅಂತಂದ್ರೆ, ಒಬ್ಬನಿಗೆ ಒಂದು ವಾಕ್ಯವನ್ನು ಹೇಳ್ತೀನಿ, ಆ ವಾಕ್ಯವನ್ನು ಬಂದು ಇನ್ನೊಬ್ಬನಿಗೆ ಬಂದು ಅವನು ಹೇಳಬೇಕು. ಹಾಗೆ ಒಬ್ಬನು ಇನ್ನೊಬ್ಬನಿಗೆ ಹೇಳ್ಕೊತಾ ಹೋಗಬೇಕು. ಕೊನೆಗೆ ಇದ್ದಂಥ ವಿದ್ಯಾರ್ಥಿಗೆ ಬಾಯಿಂದ ಏನು ಬರುತ್ತೆ, ಯಾವ ವಾಕ್ಯ ಬರುತ್ತೆ ಅಂತೇಳಿ ಈಗ ನಾವು ನೋಡೋಣ, ಪ್ರಯೋಗ ಮಾಡೋಣ. ನಾನು ಊಟ ಮಾಡುತ್ತೇನೆ, ನಾನು ಊಟ ಮಾಡುತ್ತೇನೆ. ಸ್ಟಾರ್ಟ್ ಐತೆ. ಒಂದ್ಸಲ ಹೇಳ್ಬೇಕು. ಹೇಳು. ನಾನು ಒಂದು ದಿನ ಮಾಡುತ್ತೇನೆ. ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾ ಅವ್ನಿಗೆ ಏನು ಹೇಳಿದ್ನಿ, ನಾನು ದಿನಾಲು ಹೊಟ್ಟೆ ತುಂಬ ಊಟ ಮಾಡುತ್ತೇನೆ. ಇಲ್ಲ ಅಷ್ಟಕ್ಕೆ ಬಂದಾಗ ಏನುತ್ತೆ, ನಾನು ಒಂದು ದಿನ ಮಾಡುತ್ತೇನೆ, ಏನು ಹೊಟ್ಟೆ ತುಂಬ ಊಟ ಇಲ್ಲ. ಇದರ ಅರ್ಥ ಏನು ಅಂತಂದ್ರೆ, ನಾವು ಇನ್ನೊಬ್ರು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದನ್ನು ಇನ್ನೊಬ್ರಿಗೆ ಸರಿಯಾಗಿ ಹೇಳದೇ ಇದ್ರೆ ಇದು ಗ್ಯಾಪ್ ಆಗುತ್ತಾ. ಕಮ್ಯುನಿಕೇಷನ್ ಗ್ಯಾಪ್ ಅಂತ ಕರೀತಾರೆ. ಇದಕ್ಕೆ ಸಂವಹನದ ಕೊರತೆ ಅಂತೇಳಿ ಇದಕ್ಕೆ ಕರೀತಾರ. ಓಕೆ, ಸಾಮಾಜಿಕ ಸಂಬಂಧಗಳು ಅಂತೇಳಿ ನಾವು ಕರಿತೀವಿ. ಸಾಮಾಜಿಕ ಸಂಬಂಧಗಳು ಏರ್ಪಡಬೇಕಾದ್ರೆ ಅಟ್ಲೀಸ್ಟ್ 2 ವ್ಯಕ್ತಿಗಳು ಬೇಕು, ಕನಿಷ್ಠ 2 ವ್ಯಕ್ತಿ ಬೇಕು. ಅದಕ್ಕಿಂತಲೂ ಜಾಸ್ತಿ ಇದ್ದರೆ ನಡೀತು. ಒಬ್ಬರೇ ವ್ಯಕ್ತಿ ಇದ್ದರೆ ಸಾಮಾಜಿಕ ಸಂಬಂಧಗಳು ಏರ್ಪಡುವುದಿಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನಾವು ಒಬ್ಬರು ಇನ್ನೊಬ್ಬರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ, ಹೌದಾ, ನಿಮ್ಮ ಪ್ರಾಥಮಿಕ ಮಾಹಿತಿಯನ್ನು ಹೇಳಿಕೊಳ್ಳುವುದರ ಮುಖಾಂತರವಾಗಿ ಎಷ್ಟು ಜನರನ್ನು ನಾವು ಪರಿಚಯ ಮಾಡಿಕೊಳ್ಳುತ್ತೀವಿ ಅನ್ನೋದು ಈ ಪ್ರಯೋಗದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಅಂದರೆ 5 ನಿಮಿಷದಲ್ಲಿ ನಿಮಗೆ ಎಷ್ಟು ಜನರ ಪರಿಚಯ ಇದೆ ಅನ್ನೋದನ್ನು ಈ ಪ್ರಯೋಗದ ಮುಖಾಂತರವಾಗಿ ನಾವು ನೋಡ್ತೀವಿ. ಪಾಸ್ ಮಾಡಿಸಿ ಏನು ಮಾಡಬೇಕು. ನಿಮ್ಮ ಅಪೋಸಿಟ್ ಯಾರಿದಾರ ನೋಡ್ರಿ, ಅಪೋಸಿಟ್ ಯಾರಿದಾರ. ನೂತನ ಪುಟವನು ತೆರೆಯುವ ಸಮಯ, ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ, ಕೈಯಲ್ಲಿರಲು ಮಾಲೆ ಕಣ್ಣಿ
ಸಾಕ್ಷತೆಯು ಈಗ ನಾಚುತ್ತ ಕೆಂಪ